ಇನ್ನು ಪೋಖ್ರಾನ್ನಲ್ಲಿ ಮತ್ತೊಂದು ವಿಮಾನವನ್ನ ಹೊಡೆದು ಉರುಳಿಸಲಾಗಿದೆ. ಪೋಖ್ರಾನ್ನಲ್ಲಿ ಬಂದು ಬಿದ್ದಿದೆ ಪಾಕಿಸ್ತಾನದ ಮತ್ತೊಂದು ವಿಮಾನ. ಢಮ್ ಢಮಾರ್. ನಮ್ಮ ಭಾರತೀಯ ಸೇನೆ ಹೊಡೆದು ಉಳಿಸಿದೆ. ಭಾರತದ ಗಡಿ ದಾಟೋದಕ್ಕೆ ಬಂದಿರುವಂತ ಶಂಕೆ ವ್ಯಕ್ತವಾಗ್ತಿದೆ. ಹಾಗಾಗಿ ಕೂಡಲೇ ನಮ್ಮ ಸೇನೆ ಪೋಖ್ರಾನ್ನಲ್ಲಿ ಹೊಡೆದು ಉರುಳಿಸಲಾಗಿದೆ. ಪಾಕಿಸ್ತಾನದ ವಿಮಾನ ಬಂದು ಬಿದ್ದಿದೆ. ಈಗ ಮತ್ತೊಂದು ವಿಮಾನ ಹೊಡೆದನ್ನ ಉರುಳಿಸಲಾಗಿದೆ. ಈಗ ಭಾರತದ ಗಡಿಯನ್ನ ದಾಟಿ ಬರೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅನ್ನುವಂತ ಶಂಕೆ ಇದೆ. ಹೀಗಾಗಿ ಅದು ಬರ್ತಿದ್ದಂತೆ ಹೊಡೆದು ಬಿಸಾಕಲಾಗಿದೆ. ಪೋಖ್ರಾನ್ನಲ್ಲಾಗಿರುವಂತ ಮೇಜರ್ ಅಪ್ಡೇಟ್ ಇದು. ಹೀಗಾಗಿ ಅವರು ಮಾಡುವಂತ ಒಂದೊಂದು ಹೆಜ್ಜೆಗೂ ಕೂಡ ಭಾರತ ಕೌಂಟರ್ ಅಟ್ಯಾಕ್ ಅನ್ನ ಕೊಡ್ತಾ ಇದೆ. ಡ್ರೋನ್ ಮೂಲಕ ಹಾದು ಬಂದ್ರು ಕೂಡ ಅವರನ್ನ ಹೊಡೆದು ಉರುಳಿಸ್ತಾ ಇದೆ. ವಿಮಾನ ದಾಳಿಯನ್ನ ಮಾಡೋದಕ್ಕೆ ಬಂದ್ರು ಕೂಡ ಬಿಡ್ತಾ ಇಲ್ಲ ಭಾರತ. ಪ್ರತಿ ಕ್ಷಣವೂ ಕೂಡ ನಮ್ಮ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿರ್ಲಿ, ಪ್ರತಿ ಮೂಲಕವಾಗಿಯೂ ಕೂಡ ಅವ್ರನ್ನ ಹೊಡೆದು ಬಿಸಾಕ್ತಿದೆ. ಸದ್ಯ ಪೋಖ್ರಾನ್ನಲ್ಲಿ ಬಂದು ಬಿದ್ದು ಬಿಟ್ಟಿದೆ ಪಾಕಿಸ್ತಾನದ ಮತ್ತೊಂದು ವಿಮಾನ. ಇದು ಗಡಿಯನ್ನ ದಾಟಿ ಬರಲಿಕ್ಕೆ ಪ್ರಯತ್ನ ಪಟ್ಟಿರುವಂತ ಶಂಕೆ ವ್ಯಕ್ತವಾಯಿತು. ಆ ಕೂಡಲೇ ಹೊಡೆದು ಉರುಳಿಸುವಂತ ಕೆಲಸ ಮಾಡಲಾಗಿದೆ ನಮ್ಮ ಭಾರತದ ರಕ್ಷಣಾ ವಲಯದಿಂದ. ಈ ನಿಟ್ಟಿನಲ್ಲಿ ಪಾಕಿಸ್ತಾನ ಸತತ ಪ್ರಯತ್ನ ಮಾಡ್ತಿದೆ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ. ಹೇಗೆ ದಾಳಿ ಮಾಡೋದಕ್ಕೂ ಪ್ರಯತ್ನ ಮಾಡಿದ್ರು ಕೂಡ ಪ್ರತಿಯೊಂದು ಕೂಡ ವಿಫಲ ಆಗ್ತಿದೆ. ಯಾಕಂದ್ರೆ ನಮ್ಮ ಭಾರತೀಯ ಸೇನೆ ಎಲ್ಲದಕ್ಕೂ ಕೂಡ ಕೌಂಟರ್ ಅಟ್ಯಾಕ್ ಮಾಡ್ತಿದೆ. ದಾಳಿಗೆ ಪ್ರತಿ ದಾಳಿ ಮಾಡಿ ಅವರು ಮಾಡುವಂತ ಪ್ರತಿಯೊಂದು ಕೆಲಸಕ್ಕೂ ಕೂಡ ಭಾರತ ಮುಟ್ಟಿ ನೋಡ್ಕೊಳ್ಳುವಂತ ಉತ್ತರ ಕೊಡ್ತಾ ಇದೆ. ಹೀಗಾಗಿ ರಾಜಸ್ಥಾನದ ಗಡಿ ಭಾಗದಲ್ಲಿ ಯುದ್ಧದ ಟ್ಯಾಂಕರ್ಗಳನ್ನ ಒಂದೊಂದಾಗಿನೇ ಮುಂದೂಡ್ಕೊಂಡು ಬರ್ತಿದ್ದಾರೆ. ಡ್ರೋನ್ ಅಟ್ಯಾಕ್ಸ್ ಗಳನ್ನ ಮಾಡೋದ್ರ ಮೂಲಕವಾಗಿ ಭಾರತಕ್ಕೆ ಕಂಟಕ ತರೋದಕ್ಕೆ ಬಂದ್ರೆ ಇವರು ತಮ್ಮ ಗುಂಡಿಯನ್ನ ತೋಡ್ಕೊಂಡು ಅವರೇ ಮುಚ್ಕೊಳ್ಬೇಕಾದಂತ ಪರಿಸ್ಥಿತಿ. ಒಟ್ನಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಪಾಕಿಸ್ತಾನದ ಅಂತಿಮ ಕ್ಷಣಗಳು ಬಂತು. ಕೌಂಟ್ ಡೌನ್ ಶುರುವಾಗಿದೆ. ಹೀಗಾಗಿ ಅದಕ್ಕೆ ಇನ್ನಷ್ಟು ಪುಷ್ಟಿ ಕೊಡುವಂತೆ ಪೋಖ್ರಾನ್ನಲ್ಲಿ ಮತ್ತೊಂದು ಯುದ್ಧ ವಿಮಾನ ಇದನ್ನ ಭಾರತೀಯ ಸೇನೆ ಹೊಡೆದು ಬಿಸಾಕಿದೆ. ಬಿದ್ದಿದೆ. ಏನ್ ಮಾಡುತ್ತೆ ಆ ನಿಟ್ಟಿನಲ್ಲಿ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ ನಾವು. ಯಾವ ರೀತಿಯಾದಂತ ಸದ್ದಿದೆ, ಅಲ್ಲಿನ ವಾತಾವರಣ ಹೆಂಗಿದೆ, ಹೆಂಗ್ ಹೊಡೆದು ಬಿಸಾಕ್ಲಾಗ್ತಿದೆ ಅನ್ನೋದು. बाहर जा। बाहर लो बाहर। ये ಬ್ಯೂರೋ ಹೆಡ್ ಮಾರುತಿ ಪಾವಗೌಡ್ ಅವರು ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಎಸ್ ಮಾರುತಿ, ಪಾಕಿಸ್ತಾನದ ಅಂತಿಮ ದಿನಗಳು ಬಂದೇ ಬಿಡ್ತಾ, ಯಾಕಂದ್ರೆ ಕಾಲ ಕೆರೆದುಕೊಂಡು ಅವರೇ ಬರ್ತಿದ್ದಾರೆ. ಹಾಗಾಗಿ
ಪೋಖ್ರಾನ್ನಲ್ಲಿ ಸದ್ಯ ಮತ್ತೊಂದು ವಿಮಾನವನ್ನ ಹೊಡೆದು ಉರುಳಿಸುವಂತ ಕೆಲಸ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗುದಾದ್ರೆ, ಅಖಿಲೇಶ್, ಪದೇ ಪದೇ ಭಾರತದ ಸೇನಾಧಿಕಾರಿಗಳು ಬಹಳಷ್ಟು ಸ್ಪಷ್ಟವಾಗಿ ಪಾಕಿಸ್ತಾನಕ್ಕೂ ಸಂದೇಶ ರವಾನೆ ಮಾಡ್ತಾ ಇದ್ರು. ಅದೇ ರೀತಿ ನಮ್ಮ ಟಾರ್ಗೆಟ್ ಇರುವಂಥದ್ದು ಕೇವಲ ಪಾಕಿಸ್ತಾನದಲ್ಲಿ ಅಡಗಿ ಕೂತಿರುವಂತಹ, ಪಾಕಿಸ್ತಾನದಲ್ಲಿ ಟ್ರೈನಪ್ ಆಗ್ತಾ ಇರುವಂತಹ ಭಯೋತ್ಪಾದಕರಷ್ಟೇ ಬಿಟ್ಟರೆ ನಾವು ಪಾಕಿಸ್ತಾನದ ಪ್ರಜೆಗಳನ್ನಾಗಲಿ ಇಲ್ಲವೇ ಪಾಕಿಸ್ತಾನದ ಸೈನ್ಯದ ಮೇಲೆ ಯಾವುದೇ ಕಾರಣಕ್ಕೂ ನಾವು ಯುದ್ಧ ಮಾಡೋದಿಲ್ಲ, ಅವರ ಮೇಲೆ ಅಸ್ತ್ರಗಳನ್ನು ಎತ್ತೋದಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡ್ತಲೇ ಇದ್ರು. ನಿನ್ನೆ ನಡೆದಂತಹ ಸುದ್ದಿಗೋಷ್ಠಿಯಲ್ಲೂ ಕೂಡ ನಮ್ಮ ಸೇನಾಧಿಕಾರಿಗಳು ಇದನ್ನೇ ಹೇಳಿದರು. ಅದೇ ರೀತಿ ಇವತ್ತಿನ ಸುದ್ದಿಗೋಷ್ಠಿಯಲ್ಲೂ ಕೂಡ ಇದನ್ನು ಭಾಳಷ್ಟು ಸ್ಪಷ್ಟವಾಗಿ ವಿಶ್ವಕ್ಕೆ ಮನವರಿಕೆ ಮಾಡಿಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಿದ್ರು. ಆದರೆ ಪಾಕಿಸ್ತಾನ ತನ್ನ ಹಳೆ ಚಾಳಿಯನ್ನು ಬಿಡಲಿಲ್ಲ ಅಂತಲೇ ಹೇಳ್ಬೋದು. ಇವತ್ತು ಸಂಜೆ ನಮ್ಮ ಸೇನೆಯ ಅಧಿಕಾರಿಗಳು ಸಭೆ ಮಾಡುವಂಥ ಒಂದು ಸಂದರ್ಭದಲ್ಲಿ ರಾತ್ರೋರಾತ್ರಿ ದಾಳಿ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ರು. ಆದರೆ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡುವಂಥ ಒಂದು ಕೆಲಸ ಭಾರತ ಸೈನ್ಯ ಮಾಡ್ತು ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪಾಕಿಸ್ತಾನದ ಗಡಿಯಿಂದ ಬಂದಂತಹ ಎಲ್ಲ ಮಿಸೈಲ್ಗಳನ್ನು, ಎಲ್ಲ ಡ್ರೋನ್ ಕ್ಯಾಮ್ರಾಗಳನ್ನು ಒಡೆದು ಉರುಳಿಸುವಂಥ ಒಂದು ಕೆಲಸ ಭಾರತದ ಸೈನ್ಯ ಯಶಸ್ವಿಯಾಗಿ ಮಾಡ್ತು. ಹೀಗಾಗಿ ಇದರಲ್ಲಿ ಯಾವುದೇ ಅನಾಹುತಗಳು ಕೂಡ ಭಾರತದಲ್ಲಿ ಆಗಿಲ್ಲ. ಜಮ್ಮುವಲ್ಲಿ ಯಾವಾಗ ಬಂದು ಬಿದ್ವೋ ಅದಕ್ಕೆ ಪ್ರತ್ಯುತ್ತರವನ್ನು ತಿರುಗೇಟು ಕೊಡುವಂಥ ಒಂದು ಕೆಲಸ ಪಾಕ್ ಸೈನ್ಯಕ್ಕೆ ಹಾಗೂ ಪಾಕ್ ಭಯೋತ್ಪಾದಕರಿಗೆ ಕೊಡುವಂಥ ಒಂದು ಕೆಲಸ ಭಾರತವು ಕೂಡ ಮಾಡ್ತು. ಲಾಹೋರ್ ಸೇರಿದಂತೆ ಹಲವು ನಗರಗಳನ್ನು ಟಾರ್ಗೆಟ್ ಮಾಡಿ ಈ ಕಡೆಯಿಂದ ಮಿಸೈಲ್ಸ್ ಹಾರಿಸುವಂಥ ಒಂದು ಕೆಲಸ ಭಾರತ ಸೈನ್ಯ ಮಾಡಿದೆ. ಇನ್ನೂ ಕೂಡ ಭಾಳಷ್ಟು ಜಮ್ಮು ಆಗಿರ್ಬೋದು, ಕಾಶ್ಮೀರ ಆಗಿರ್ಬೋದು, ಗಡಿ ಭಾಗದಲ್ಲಿ ಬರುವಂತಹ ಎಲ್ಲ ರಾಜ್ಯಗಳು ಕೂಡ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಜೊತೆಗೆ ಈಗಾಗಲೇ ರಾಜಸ್ಥಾನದಲ್ಲಿ ಗಡಿ ಭಾಗಕ್ಕೆ ಪಾಕಿಸ್ತಾನದ ಸೈನ್ಯ ಬರ್ತಿದೆ ಅನ್ನುವಂಥ ಒಂದು ಮಾಹಿತಿ ಇರೋದ್ರಿಂದ ಅಲ್ಲಿ ರಾಜಸ್ಥಾನ ಸರ್ಕಾರ ಒಂದು ಕಡೆ, ಕೇಂದ್ರ ಸರ್ಕಾರವು ಕೂಡ ಒಂದು ಕಡೆ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಿರುವಂಥದ್ದು. ಜೊತೆಗೆ ಹಲವು ಮಿಸೈಲ್ಗಳು ಈಗಾಗಲೇ ಲಾಹೋರ್ ಸೇರಿದಂತೆ, ಅಹಮದಾಬಾದ್ ಸೇರಿದಂತೆ ಹಲವು ನಗರಗಳ ದಾಟಿ ಹೋಗ್ತಾ ಇದೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಒಟ್ಟಾರೆ ಪಾಕಿಸ್ತಾನಕ್ಕೆ ಕೊನೆಗಳಿಗೆ ಬಂದೇ ಬಿಡ್ತು. ಪಾಕಿಸ್ತಾನದ ವಿರುದ್ಧ ನಾವು ಮೊದಲಿಂದಲೂ ಕೂಡ ಹೇಳ್ತಾ ಇದ್ವಿ, ಕೇವಲ ಪಾಕಿಸ್ತಾನದ ನಾಗರಿಕರಿಗೆ ಮತ್ತು ಅಲ್ಲಿನ ಸೈನಿಕರಿಗೆ ನಾವು ಯಾವುದೇ ಟಾರ್ಗೆಟು ಮಾಡೋದಿಲ್ಲ. ಆದರೆ ಯಾರೆಲ್ಲ ಭಯೋತ್ಪಾದಕರು ಅಲ್ಲಿದ್ದಾರೆ, ಯಾರು ಭಯೋತ್ಪಾದಕರನ್ನು ತಯಾರು ಮಾಡ್ತಾ ಇದ್ದಾರೆ ಅಂಥವರನ್ನು ಟಾರ್ಗೆಟ್ ಮಾಡುವಂಥ ಒಂದು ಕೆಲಸ ಭಾರತ ಮಾಡುತ್ತೆ ಅನ್ನುವಂಥದ್ದನ್ನು ಹೀಗಾಗಿ ಇವತ್ತು ದಾಳಿ ಮಾಡಿದ ಬಳಿಕವೂ ಕೂಡ ಬೇರೆ ಬೇರೆ ದೇಶಗಳ ಜೊತೆಗೆ ಭಾರತದ ವಿದೇಶಾಂಗ ಸಚಿವರುಗಳು ಮಾತನಾಡಿರುವಂಥದ್ದು. ಜಯಶಂಕರ್ ಅವರೇ ನೇರವಾಗಿ US ಅಧಿಕಾರಿಗಳ ಜೊತೆ ಮಾತಾಡಿದ್ದಾರೆ. ಅಂದರೆ ನಮ್ಮ ಇಚ್ಛೆ ಏನಿದೆ, ನಾವು ಪಾಕಿಸ್ತಾನದ ಮೇಲೆ ಯಾವ ಕಾರಣಕ್ಕೋಸ್ಕರ ದಾಳಿ ಮಾಡಿದ್ವಿ, ನಮ್ಮ ದಾಳಿ ಯಾವ ರೀತಿಯಾಗಿ ಮುಂದುವರಿತಾ ಇದೆ, ಇದಕ್ಕೆ ಸಂಪೂರ್ಣ ಸಹಕಾರ ಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಒಟ್ಟಾರೆ ಇವತ್ತು ಕೂಡ ಭಾರತ ತನ್ನಷ್ಟಕ್ಕೆ ತಾನೇ ದಾಳಿ ಮಾಡಲಿಲ್ಲ. ಯಾವಾಗ ಪಾಕಿಸ್ತಾನದಿಂದ ದಾಳಿ ಆಯಿತೋ ಆ ದಾಳಿಗೆ ಪ್ರತಿ ದಾಳಿಯಾಗಿ ಮಾಡಿರುವಂಥದ್ದು. ಹೀಗಾಗಿ ಕೆಟ್ಟ ಮೇಲೂ ಬುದ್ಧಿ ಬರಲಿಲ್ಲ ಅನ್ನುವಂಥ ಒಂದು ಗಾದೆ ಪಾಕಿಸ್ತಾನಕ್ಕೆ ಈ ಕ್ಷಣಕ್ಕೂ ಕೂಡ ಅನ್ವಯ ಆಗ್ತಾ ಇದೆ. ಒಂದು ವೇಳೆ ಪಾಕಿಸ್ತಾನ ಎಚ್ಚೆತ್ಕೊಳ್ಳದೇ ಇದ್ದರೆ, ಅವರು ಕೊಟ್ಟಂತಹ ಒಂದು ಏಟಿಗೆ ತಿರುಗೇಟು ಯಾವಾಗ ಭಾರತ ಕೊಡ್ತೋ ತತ್ಕ್ಷಣವೇ ಅಲ್ಲಿನ ಸೇನೆಯ ವಕ್ತಾರರು ಬಂದು ನಮ್ಮ 2 ವಿಮಾನಗಳನ್ನು ಒಡೆದುರುಳಿಸಿದ್ದಾರೆ. ಅದೇ ರೀತಿ ನಮ್ಮ ಡ್ರೋನ್ ಕ್ಯಾಮ್ರಾಗಳನ್ನು ಕೂಡ ಒಡೆದುಡಿಸುವಂಥ ಒಂದು ಕೆಲಸ ಭಾರತ ಮಾಡಿದೆ ಅನ್ನುವಂಥದ್ದನ್ನು ಒಪ್ಕೊಂಡಿದ್ದಾರೆ. ಆದರೆ ಅದಕ್ಕೂ ಮೊದಲಿದ್ದಂತಹ ಒಂದು ಲೆಕ್ಕಾಚಾರ ಏನಂತ ಹೇಳಿದ್ರೆ, ನಮ್ಮ ಯುದ್ಧ ವಿಮಾನಗಳು ಹೋಗೇ ಇಲ್ಲ, ಅವರಷ್ಟಕ್ಕೆ ಅವರೇ ಈ ರೀತಿಯಾದಂಥ ಒಂದು ಸುದ್ದಿಗಳನ್ನು ಮಾಡಿಸಿದ್ದಾರೆ ಅನ್ನುವಂಥ ಒಂದು ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು.